ಇವತ್ತು ಬ್ರೆಸ್ಟ್ ಮಿಲ್ಕ್ ಕೊಡೋ ಮುಂಚೆ ಮದರ್ಸ್ ಏನೇನ್ ಪ್ರಿಕಾಷನ್ಸ್ ನ ಹಾಗೂ ಪ್ರಿಪರೇಷನ್ ನ ಮಾಡ್ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎದೆ ಹಾಲು ಕುಡಿಸೋ ಮುಂಚೆ ತಾಯಿ ಯಾವಾಗ್ಲೂ ಹ್ಯಾಂಡ್ ವಾಶ್ ಮಾಡ್ಬೇಕಾಗುತ್ತೆ. ನೀವು ಸೋಪ್ ಅಂಡ್ ವಾಟರ್ ಇಂದ ಹ್ಯಾಂಡ್ ವಾಶ್ ಮಾಡ್ಬಿಟ್ಟೆ ಮಗುಗೆ ಹಾಲು ಕುಡಿಸೋದ್ರಿಂದ ಇನ್ಫೆಕ್ಷನ್ ರೇಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಈಗ ಹ್ಯಾಂಡ್ ವಾಶ್ ಆದ್ಮೇಲೆ ಎವ್ರಿ ಟೈಮ್ ನೀವು ಬ್ರೆಸ್ಟ್ ಫೀಡ್ ಮಾಡೋ ಮುಂಚೆ 1 ಗ್ಲಾಸ್ ವಾಟರ್ ನ ಕುಡಿಬೇಕಾಗುತ್ತೆ. ಮದರ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆಗೋದ್ರಿಂದ ಆಕ್ಸಿಟೋಸಿನ್ ರಿಫ್ಲೆಕ್ಸ್ ಅಂದ್ರೆ ಲವ್ ಹಾರ್ಮೋನ್ ಏನಂತೀವಲ್ಲ ಅದು ಇನ್ಕ್ರೀಸ್ ಆಗಿ ಹಾಗೆ ನಿಮ್ದು ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕೂಡ ಇನ್ಕ್ರೀಸ್ ಆಗುತ್ತೆ. ಅಷ್ಟೊಂದು ಅಮೌಂಟ್ ಹಾಲು ಹೋಗ್ತಿರೋದ್ರಿಂದ ತಾಯಿರು ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ನೀರ್ ಕುಡಿದ್ರೆ ಚೆನ್ನಾಗಿ ಹೈಡ್ರೇಟ್ ಆಗ್ಬಿಟ್ಟೆ ನೀವು ಬ್ರೆಸ್ಟ್ ಫೀಡಿಂಗ್ ನ ಮಾಡ್ಬೋದು. ಹಾಲು ಕುಡಿಸೋವಾಗ ನೀವು ಎಲ್ಲಿ ಕೂರ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಬೆಡ್ ಮೇಲೆ ಕೂರ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ವಾಲ್ ಸಪೋರ್ಟ್ ಗೆ ನೀವು ಕೂತ್ಕೋಬೇಕಾಗುತ್ತೆ. ಬ್ಯಾಕ್ ನ ಸ್ಟ್ರೇಟ್ ಇಟ್ಕೋಬೇಕಾಗುತ್ತೆ. ಚೇರ್ ಅಲ್ಲಿ ಕೂತಾಗನು ಕಾಲ್ ಕೆಳಗೆ ಒಂದು ಪಿಲ್ಲೋನ ಇಟ್ಕೋಬೇಕು. ಕಾಲ್ ಯಾವತ್ತು ಹಾಗೆ ಏರಲ್ಲಿ ವ್ಯಾಡಲ್ ಮಾಡಬಾರ್ದಾಗುತ್ತೆ. ಏನೇನ್ ನೀವು ಮಗುನ ಕ್ರಾಡಲ್ ಅಲ್ಲಿ ಇಟ್ಟಿರಬಹುದು, ಇಲ್ಲಾಂದ್ರೆ ಎಷ್ಟೊಂದು ಲೇಯರ್ಸ್ ಆಫ್ ಕ್ಲೋತಿಂಗ್ ಹಾಕಿರ್ತೀರಾ, ಕ್ಯಾಪ್ ಹಾಕಿರ್ತೀರಾ, ಅದನ್ನೆಲ್ಲ ಒಂದೊಂದಾಗಿ ತೆಗಿಬೇಕಾಗುತ್ತೆ. ಜಸ್ಟ್ 1 or 2 ಲೇಯರ್ ಆಫ್ ಕ್ಲೋತಿಂಗ್ ಕೂಡ ಸಫಿಶಿಯಂಟ್ ಇರುತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ. ಯಾವಾಗ್ಲೂ ಕೆಲವೊಬ್ರು ಏನ್ ಮಾಡ್ತಾರೆ, ಟೈಟ್ ಕ್ಲೋತಿಂಗ್ ಇನ್ನರ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಲಿಫ್ಟ್ ಮಾಡ್ಬಿಟ್ಟು ಎದೆ ಹಾಲನ್ನ ಕುಡಿಸೋದಕ್ಕೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಆ ಟೈಟ್ ಕ್ಲೋತಿಂಗ್ ನಿಮ್ದು ಅಪ್ಪರ್ ಪಾರ್ಟ್ ಆಫ್ ದ ಬ್ರೆಸ್ಟ್ ಅಲ್ಲಿ ಕಂಪ್ರೆಸ್ ಮಾಡುತ್ತೆ. ಕಂಪ್ರೆಸ್ ಮಾಡೋದ್ರಿಂದ ಹಾಲು ಆ ರೀಜನ್ ಇಂದ ಪಾಸ್ ಆಗೋದಿಲ್ಲ. ಸೊ ಕೆಲವೊಂದ್ ಕಡೆ ಹಾಲು ಬರ್ತಾ ಇರುತ್ತೆ, ಹಾಗೆ ಕೆಲವೊಂದ್ ಕಡೆ ಹಾಲು ಕಟ್ಕೊಂತಾ ಇರುತ್ತೆ. ಅದಕ್ಕಾಗಿ ನಿಮಗೆ ಪೇನ್ ಆಗ್ಬೋದು, ಆಬ್ಸೆಸ್ ಆಗ್ಬೋದು, ಹಾಗೆ ಮಗುಗೂ ಕೂಡ ಇಷ್ಟು ಡಿಸ್ಕಂಫರ್ಟ್ ಅಲ್ಲಿ ಹಾಲು ಕುಡಿಯೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಇದನ್ನೆಲ್ಲ ಬ್ರೆಸ್ಟ್ ಫೀಡಿಂಗ್ ಪಾಯಿಂಟ್ಸ್ ನಾನು ಹೇಳಿದ್ನಲ್ಲ, ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿದ್ರೆ 20 ಮಿನಿಟ್ಸ್ ನೀವು ಆರಾಮಾಗಿ ಬ್ರೆಸ್ಟ್ ಫೀಡಿಂಗ್ ನ ಮಾಡಬಹುದಾಗುತ್ತೆ.